ನಾನು ಹೇಳ್ತಾ ಇರೋ ಕತೆ ಇದೆಯಲ್ಲ, ಇದು ಇರುವೆಯ ಕತೆ. ಆ ಇರುವೆ ಕತೆ ಎಷ್ಟೋ ಜನರಿಗೆ ಹೇಳ್ಬೇಕು ಅಂತಂದ್ರೆ ಗೊತ್ತೇ ಇಲ್ಲ ಈ ಇರುವೆ ಕತೆ. ಆ ಇರುವೆ ದೇವರಲ್ಲಿ ವರ ಕೇಳುತ್ತೆ. ದೇವರು ನಿನಗೇನು ವರ ಬೇಕು ಅಂದಾಗ ಇರುವೆ ಕೇಳೋದು. ಇರುವೆ ಹೇಳುತ್ತೆ, ನಾನು ಮನುಷ್ಯನ ಕಚ್ಚಿದ ತಕ್ಷಣ ಮನುಷ್ಯ ಸಾಯ್ಬೇಕು ಅಂತ ಹೇಳುತ್ತೆ. ಆಗ ದೇವ್ರು ಯೋಚನೆ ಮಾಡಿ ಹೇಳ್ತಾರೆ, ನಿಂದು ತಪ್ಪು, ನಿನ್ನ ತೀರ್ಮಾನ. ಯಾಕೆ ಅಂದ್ರೆ ಆಗ ಈ ಇರುವೆ ಹೇಳುತ್ತೆ, ಹೌದು ಯಾಕೆ ಕಚ್ಚಿದ ತಕ್ಷಣ ನಾನು ಸಾಯ್ಬಾರ್ದು ಅಂದ್ರೆ ತಪ್ಪು ಅಂತ ಇದ್ರಲ್ಲಿ ಹೇಗೆ ಅಂತ ಇರುವೆ ದೇವ್ರ ಹತ್ರನೇ ಕ್ವಶನ್ ಕೇಳುತ್ತೆ. ಆಗ ದೇವ್ರು ಹೇಳ್ತಾರೆ, ಎಲ್ಲೂ ನೋಡಿದ್ರು ನೀನೇ, ಪಾರ್ಕೆಲ್ಲಿ ನೋಡು, ಮನೆ ಹತ್ರ ನೋಡು, ಹೊರಗಡೆ ನೋಡು, ಯಾವ್ದಾರ ಒಂದು ಬಿಲ್ಡಿಂಗ್ ಹತ್ರ ನೋಡು, ಎಲ್ಲಾ ಕಡೆ ನೀನೇ ಹರಿತಾ ಇರ್ತೀಯ. ಹಾಗಾಗಿ ನಾನು ಮನುಷ್ಯ ಕಚ್ಚಿದ ತಕ್ಷಣ ಸಾಯ್ಬೇಕು ಅಂತ ನೀನು ಹೊರ ಕೇಳಿದ್ಯಾ, ನಾನು ಕೊಡಲ್ಲ. ನನಗೆ ಗೊತ್ತು, ನಾನು ಕೊಡ್ತೀನಿ. ಏನ್ ಕೊಡ್ಬೇಕು ಅಂತ ನನಗೆ ಗೊತ್ತು, ನಾನು ಕೊಡ್ತೀನಿ ಅಂತೇಳಿ ದೇವರು ತೀರ್ಮಾನ ಮಾಡ್ತಾರೆ. ಕೆಲವರು ಆ ಇರುವೆಗೆ ಹುಡಿಕೊಂಡೋಗಿ ಸಕ್ಕರೆ ರವೆ ಹಾಕ್ತಾರೆ. ಸಕ್ಕರೆ ರವೆನ ಹಾಕ್ತಾರೆ, ಆಯ್ತಾ. ಸಕ್ಕರೆ ರವೆ ಹಾಕೋದು ಏನಕ್ಕೆ ಅಂದ್ರೆ ಆ ಇರುವೆ ಬಂದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅಂತ. ಆ ಇರುವೆ ಹೇಳುತ್ತೆ ದೇವ್ರ ಹತ್ರ, ನೀನ್ ಯಾರಿಗೆ ಕಷ್ಟ ಕೊಟ್ರು ಈ ಮನುಷ್ಯನಿಗೆ ಕಷ್ಟ ಕೊಡ್ಬೇಡ. ಯಾರಿಗೆ? ಈ ರವೆ ಸಕ್ಕರೆ ಹಾಕದ್ನಲ್ಲ ಹುಡಿಕೊಂಡೋಗಿ ಇರುವೆ ಗೂಡಿಗೆ, ಆಗ ಅದ್ ಹೇಳುತ್ತೆ, ಯಾರಿಗೆ ಕಷ್ಟ ಕೊಟ್ರು ಅವನು ಕೊಡ್ಬೇಡ. ಯಾಕೆ ಅಂತ ದೇವ್ರು ಕೇಳಿದಾಗ, ನನಗೆ ಅವನು ಅನ್ನ ಹಾಕಿದ್ದಾನೆ, ನನಗೆ ಅವನು ಅನ್ನ ಹಾಕಿದ್ದಾನೆ, ಹಾಗಾಗಿ ಅವನು ಕಷ್ಟ ಕೊಡ್ಬೇಡ. ಅದಾಯ್ತಾ. ಅದಾದ ನಂತರ ಮತ್ತೆ ಪುನಃ ಇರುವೆ ಒಂದು ಹೇಳುತ್ತೆ, ಜೋರ ಗಾಳಿ ಬೀಸ್ತಾ ಇರುತ್ತೆ, ಬೀಸಲಿ ಬಿಡು ಅನ್ನುತ್ತೆ. ಜೋರಾಗಿ ಮಳೆ ಬರ್ತಾ ಇರುತ್ತೆ, ಬರ್ಲಿ ಬಿಡು ಅನ್ನುತ್ತೆ. ಅದಾದ ನಂತರ ಅದು ಹೇಳುತ್ತೆ, ಎಲ್ಲದಕ್ಕೂ ಬರ್ಲಿ ಬಿಡು, ಜೋರಾಗಿ ಚಳಿ ಆಗ್ತಾ ಇದೆ, ಆಗ್ಲಿ ಬಿಡು. ಮಳೆ ಬರ್ತಾ ಇದೆ, ಮಳೆ ಬರ್ಲಿ ಬಿಡು. ಸರಿ, ಬಿಸಿಲು ಬರ್ತಾ ಇದೆ, ಬರ್ಲಿ ಬಿಡು. ಈ ತರದಲ್ಲಿ ಹೇಳ್ಕೊಂಡು ಬರ್ತಾನೇ ಇರ್ತದೆ. ಸರಿ, ಬರುತ್ತೆ ಬರುತ್ತೆ, ಅದಾಯ್ತು. ಲಾಸ್ಟ್ ಅಲ್ಲಿ ಹೇಳುತ್ತೆ ಅದು, ನಾನೇನು ಬಂದ್ರು ಯೋಚನೆ ಮಾಡಲ್ಲ ಅಂತ. ಆಗ ಯೋಚನೆ ಯಾಕೆ ಮಾಡಲ್ಲ ಅಂತ ಕೇಳಿದಾಗ ನಾವು ಅದನ್ನ ಕೇಳಿದಾಗ ಅದು ಹೇಳುತ್ತೆ, ನಾನು 3 ವರ್ಷಕ್ಕಾಗೋಷ್ಟು ನನ್ನ ಗೂಡಿನಲ್ಲಿ ಕೂಡಿಟ್ಕೊಂಡಿದ್ದೀನಿ. 3 ವರ್ಷಕ್ಕಾಗೋಷ್ಟು ನನ್ನ ಗೂಡಲ್ಲಿ ಕೂಡಿಟ್ಟಿದ್ದೀನಿ. ಹಾಗಾಗಿ ನಾನು ಏನೇ ಬಂದ್ರು ಯೋಚನೆ ಮಾಡಲ್ಲ ಅಂತ ಇರುವೆ ಹೇಳುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಮನುಷ್ಯ ಪ್ರತಿಯೊಬ್ಬನು ಅವಾಗ ದುಡ್ಡು ತಿಂತಾನೆ ಇರ್ತಾನೆ. ನಾವು ಇರುವೆಗಿನ್ನ ಕಡೆ ನೋಡಿ, ಇರುವೆ ಎಷ್ಟು ಅರ್ಥದಲ್ಲಿ ಹೇಳಿದೆ. ಏನೇ ಬಂದ್ರು ಮಳೆ ಬಂತಾ ಬರ್ಲಿ ಬಿಡು, ಜೋರ ಗಾಳಿ ಬೀಸ್ತಾ ಇದೆಯಾ ಬೀಸ್ಲಿ ಬಿಡು, ಜೋರ ಬಿಸಿಲು ಬರ್ತಾ ಇದೆಯಾ ಬರ್ಲಿ ಬಿಡು, ಸಿಕ್ಕಾಬಿಟ್ಟೆ ಥಂಡಿ ಆಗ್ತಾ ಇದೆ ಆಗ್ಲಿ ಬಿಡು ಅನ್ನುತ್ತೆ. ಅದು ಹೇಳುತ್ತೆ, ನನ್ನ ಗೂಡಲ್ಲಿ 3 ವರ್ಷಕ್ಕಾಗೋಷ್ಟು ನಾನು ಕೂಡಿಟ್ಟಿದ್ದೀನಿ, ಹಾಗಾಗಿ ನಾನು ಏನೇ ಬಂದ್ರು ನಾನು ಯೋಚನೆ ಮಾಡಲ್ಲ ಅಂತೇಳಿ ಆ ಇರುವೆ ಹೇಳುತ್ತೆ. ಆದ್ರೆ ಅರ್ಥ ಏನು ಅಂದ್ರೆ, ಮನುಷ್ಯನ ಜೀವನ ಇದೆಯಲ್ಲ ಇರುವೆಗಿಂತ ಕಡೆ. ಆದ್ರೆ ಒಂದಲ್ಲ ಒಂದು ಅದ್ ಮಾಡ್ಬೇಕು, ನಾವ್ ಇದು ಮಾಡ್ಬೇಕು ಅಂತ ಹೋಗ್ತಾ ಇರ್ತೀವಿ. ಆದ್ರೆ ಆ ಇರುವೆ ಎಷ್ಟು ಆಲೋಚನೆ ಮಾಡಿ ಹೇಳಿದೆ ಅನ್ನೋದ್ರ ಬಗ್ಗೆ ಈ ಒಂದು ಅದ್ಭುತವಾದ ಕತೆ. ಯಾಕೆಂದ್ರೆ ಪ್ರತಿಯೊಬ್ರು ನೋಡಿರ್ತೀರ ನೀವು, ಕೆಲವರು ಬಹಳ ಹಳೆ ಕಾಲದವರೆಲ್ಲ ಇರುವೆ ಗೂಡಲ್ಲಿ ಹುಡಿಕೊಂಡೋಗಿ ಅದು ಎಲ್ಲಿದೆ ಅದಕ್ಕೆ ಸಕ್ಕರೆ ರವೆ ಹಾಕ್ತಾರೆ. ಅದು ಕೂಡ ಶೇಖರಣೆ ಮಾಡಿ ಇಡುತ್ತೆ. ಅದು ಅಲ್ಲಲ್ಲೇ ಹುಡಿಕೊಂಡು ಮತ್ತೊಂದು ಏನೇನಿದೆಯೋ ಅದನ್ನ ತಗೊಂಡೋಗಿ ಗೂಡಲ್ಲಿ ಅಲ್ಲಲ್ಲಿ ಕಚ್ಕೊಂಡೋಗಿ ಅದನ್ನ ಗೂಡು ಒಳಗಡೆ ಇಡುತ್ತೆ. ಆ ಗೂಡು ಒಳಗಡೆ ಇಡೋದ್ರಿಂದ ಅದು ಹೇಳುತ್ತೆ, ನಾನು 3 ವರ್ಷಕ್ಕಾಗೋಷ್ಟು ಕೂಡಿಟ್ಟಿದ್ದೀನಿ, ನಾನು ಯಾವುದೇ ಬಿರುಗಾಳಿ ಬರ್ಲಿ ಏನೇ ಬರ್ಲಿ ನಾನು ಯೋಚನೆ ಮಾಡಲ್ಲ ಅನ್ನುತ್ತೆ. ಈ ಕತೆ ಎಷ್ಟು ಅದ್ಭುತವಾಗಿದೆಯಲ್ಲ. ಈ ಕತೆ ತುಂಬಾ ಜನರಿಗೆ ಇಷ್ಟ ಆಗುವಂತ ಕತೆ. ನಿಮ್ಮ ಸ್ನೇಹಿತರಿಗೂ ಸಹ ಕಳಿಸ್ಕೊಡಿ. ನಿಮ್ಗೆಲ್ರಿಗೂ ಈ ಕತೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರು ಪ್ರತಿ ಒಬ್ಬರಿಗೂ ನನ್ನ ನಮಸ್ಕಾರಗಳು.